ಉಚ್ಚ ನ್ಯಾಯಾಲಯಕ್ಕೂ ಹೋಗಿದ್ರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಇವತ್ತು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಅಲ್ಲಿ ಹೋಗಿ ತಗೋಬೇಕಾಗಿತ್ತು. ಯಾವುದೇ ರೀತಿಯ ವೈಯಕ್ತಿಕ ಆಗಲಿ ಅಥವಾ ನೇರವಾಗಿ ಇವತ್ತು ದೇಶ ರಾಜಕಾರಣ ಆಗಲಿ ನಾವು ಮಾಡುವಂಥವರೆಲ್ಲ ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ಆ ನಿಟ್ಟಿನಲ್ಲಿ ಇವತ್ತೇನು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅವರ ಒಂದು ಮಾನದಂಡ ಏನಿದೆ ಪೂರೈಕೆ ಮಾಡಿಲ್ಲ, ಎಲ್ಲ ಕಡೆ ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳಿ ಅವರು ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಬೇರೆ ಫ್ಯಾಕ್ಟರಿಗಳು ಬಿಟ್ಟು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರು ಅಂತ. ಈಗಾಗಲೇ ಹೇಳಿದ್ದೇನೆ, ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಆಗಲಿ ಮತ್ತೊಂದಾಗಲಿ ರಾಜಕೀಯ ಆಗಲಿ ಇದರಲ್ಲಿ ಇಲ್ಲ. ಆಪರೇಷನ್ ನಾನು ಸ್ವಾಗತ ಮಾಡ್ತೇನೆ. ಸತ್ಯಮೇವ ಜಯತೆ. ಏನು ಲೋಕಾಯುಕ್ತ ತನಿಖೆ ನಡೀತಾ ಇದೆ ಈ ಪ್ರಕರಣದಲ್ಲಿ ನಾವೆಲ್ಲ ಮೊದಲಿನಿಂದ ಹೇಳ್ತಾ ಇದ್ದೇವೆ, ವಿರೋಧ ಪಕ್ಷಗಳು ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಆಡಳಿತವನ್ನು ಬುಡಮೇಲು ಮಾಡಲಿಕ್ಕೆ ನಾವೇನು ಒಳ್ಳೆ ರೀತಿಯಿಂದ ಉತ್ತಮ ಆಡಳಿತ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಅದಕ್ಕೆ ಹೊಟ್ಟೆ ಕಿಚ್ಚನಿಂದ ಈ ರೀತಿಯೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ದೇವೆ. ಅದು ಈಗ ಸತ್ಯ ಅಂತೇಳಿ ಹೇಳಿ ಇವತ್ತು ಉಚ್ಚ ನ್ಯಾಯಾಲಯನೇ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪು ನಾನು ಸ್ವಾಗತ ಮಾಡ್ತೇನೆ. ಅವರಿಗೆ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ದಾರೆ, ಕೇಸ್ ರದ್ದಾಗಿಲ್ಲ. ಈಗ ಆ ಕೇಸು ಕ್ರಿಮಿನಲ್ ಕೇಸ್ ಇದೆ, ಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ. ಆ ಕೇಸ್ ನಡೀತದೆ. ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಇವತ್ತು ಈಗಾಗಲೇ ಹೇಳಬೇಕು ಅಂತ ಹೇಳಿದರೆ, ನಾವು ಮೊದಲಿನಿಂದ ಹೇಳಿದ್ದೇವೆ ಅವ್ರು ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಇಲ್ಲ ಅಂತ ಹೇಳಿ. ಅದು ಇವತ್ತು ಸಾಬೀತಾಗಿದೆ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯಕ್ಕೆ ಜಯ ಆಗಿದೆ. ಅಲ್ಲ ಸರ್, ಪಾತ್ರ ಇಲ್ಲ ಅಂತಲ್ಲ, ತನಿಖೆಯನ್ನು ಸಿಬಿಐ ಕೊಟ್ಟಿಲ್ಲ ಅಷ್ಟೇ. ತನಿಖೆ ಇಲ್ಲಿಂದ ನಡೆಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ಅವರ ಪಾತ್ರ ಏನಾದರೂ ಇದೆ ಅಂತ ಸಾಬೀತಾಗಿದೆ. ಯಡಿಯೂರಪ್ಪ ಒಂದು ನಿಮಿಷ ಪ್ರಕರಣ ರದ್ದು ಬಗ್ಗೆ ಮಾಹಿತಿ ಇಲ್ಲ. ಕೋರಿದ್ರು, ಬಟ್ ನಿರೀಕ್ಷಣಾ ಜಾಮೀನು ಮಾತ್ರ ಕೊಟ್ಟಿರೋದು, ಮಾಡಿಲ್ಲ ಕೇಸ್. ಉಚ್ಚ ನ್ಯಾಯಾಲಯಕ್ಕೂ ಹೋಗಿದ್ರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಇವತ್ತು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಅಲ್ಲಿ ಹೋಗಿ ತಗೋಬೇಕಾಗಿತ್ತು. ಯಾವುದೇ ರೀತಿಯ ವೈಯಕ್ತಿಕ ಆಗಲಿ ಅಥವಾ ನೇರವಾಗಿ ಇವತ್ತು ದೇಶ ರಾಜಕಾರಣ ಆಗಲಿ ನಾವು ಮಾಡುವಂಥವರೆಲ್ಲ ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ಆ ನಿಟ್ಟಿನಲ್ಲಿ ಇವತ್ತೇನು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅವರ ಒಂದು ಮಾನದಂಡ ಏನಿದೆ ಪೂರೈಕೆ ಮಾಡಿಲ್ಲ, ಎಲ್ಲ ಕಡೆ ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳಿ ಅವರು ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಬೇರೆ ಫ್ಯಾಕ್ಟರಿಗಳು ಬಿಟ್ಟು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರು ಅಂತ. ಈಗಾಗಲೇ ಹೇಳಿದ್ದೇನೆ, ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಆಗಲಿ ಮತ್ತೊಂದಾಗಲಿ ರಾಜಕೀಯ ಆಗಲಿ ಇದರಲ್ಲಿ ಇಲ್ಲ. ಆಪರೇಷನ್ ನಾನು ಸ್ವಾಗತ ಮಾಡ್ತೇನೆ. ಸತ್ಯಮೇವ ಜಯತೆ. ಏನು ಲೋಕಾಯುಕ್ತ ತನಿಖೆ ನಡೀತಾ ಇದೆ ಈ ಪ್ರಕರಣದಲ್ಲಿ ನಾವೆಲ್ಲ ಮೊದಲಿನಿಂದ ಹೇಳ್ತಾ ಇದ್ದೇವೆ, ವಿರೋಧ ಪಕ್ಷಗಳು ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಆಡಳಿತವನ್ನು ಬುಡಮೇಲು ಮಾಡಲಿಕ್ಕೆ ನಾವೇನು ಒಳ್ಳೆ ರೀತಿಯಿಂದ ಉತ್ತಮ ಆಡಳಿತ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಅದಕ್ಕೆ ಹೊಟ್ಟೆ ಕಿಚ್ಚನಿಂದ ಈ ರೀತಿಯೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ದೇವೆ. ಅದು ಈಗ ಸತ್ಯ ಅಂತೇಳಿ ಹೇಳಿ ಇವತ್ತು ಉಚ್ಚ ನ್ಯಾಯಾಲಯನೇ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪು ನಾನು ಸ್ವಾಗತ ಮಾಡ್ತೇನೆ. ಅವರಿಗೆ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ದಾರೆ, ಕೇಸ್ ರದ್ದಾಗಿಲ್ಲ. ಈಗ ಆ ಕೇಸು ಕ್ರಿಮಿನಲ್ ಕೇಸ್ ಇದೆ, ಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ. ಆ ಕೇಸ್ ನಡೀತದೆ. ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಇವತ್ತು ಈಗಾಗಲೇ ಹೇಳಬೇಕು ಅಂತ ಹೇಳಿದರೆ, ನಾವು ಮೊದಲಿನಿಂದ ಹೇಳಿದ್ದೇವೆ ಅವ್ರು ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಇಲ್ಲ ಅಂತ ಹೇಳಿ. ಅದು ಇವತ್ತು ಸಾಬೀತಾಗಿದೆ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯಕ್ಕೆ ಜಯ ಆಗಿದೆ. ಅಲ್ಲ ಸರ್, ಪಾತ್ರ ಇಲ್ಲ ಅಂತಲ್ಲ, ತನಿಖೆಯನ್ನು ಸಿಬಿಐ ಕೊಟ್ಟಿಲ್ಲ ಅಷ್ಟೇ. ತನಿಖೆ ಇಲ್ಲಿಂದ ನಡೆಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ಅವರ ಪಾತ್ರ ಏನಾದರೂ ಇದೆ ಅಂತ ಸಾಬೀತಾಗಿದೆ.
ಯಡಿಯೂರಪ್ಪ ಕೇಸಲ್ಲಿ ಏನಂದ್ರೆ ಕೇಸು ಪ್ರಕರಣ ಒಂದ್ ನಿಮಿಷ ಪ್ರಕರಣ ರದ್ದು ನನಗೆ ಅದ್ರ ಕೋರಿದ್ರು ಬಗ್ಗೆ ಮಾಹಿತಿ ಇಲ್ಲ. ನಾನು ರದ್ದು ಯಾವುದೇ ಕೋರಿದ್ರು ಬಟ್ ನಿರೀಕ್ಷಣಾ ಜಾಮೀನು ಮಾತ್ರ ಕೊಟ್ಟಿರೋದು ರದ್ದು ಮಾಡಿಲ್ಲ ಕೇಸ್. ಈಶ್ವರ್ ಖಂಡ್ರೆ ಅವ್ರ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.